ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ರುಚಿ ಪಯಣಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಂಡೆಕಾಯಿ ಹುಳಿ. ಇದು ಮೀನಿನ ಹುಳಿ ಮಾಡ್ತೀವಿ ನೋಡಿ, ಅದಕ್ಕಿಂತ ಸೂಪರಾಗಿ ಬರುತ್ತೆ. ಮೂರೇ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಹೆಚ್ಚು ಮಸಾಲೆ ಇಲ್ಲದಂತೆ ಯಾವ ರೀತಿ ಇಷ್ಟು ರುಚಿಯಾಗಿ ಮಾಡುವಂಥದ್ದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಈ ಪ್ರೋಸೆಸ್ಸಲ್ಲಿ ನೀವು ಈ ಸಾಂಬಾರನ್ನು ಮಾಡೋದಾದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಂತೂ ನಮಗೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಆಗಿದ್ರೆ ನೋಡೋಣ ಬನ್ನಿ. ಇದಕ್ಕೆ ನಾನು ಹೇಳಿದ್ನಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ, ಇದಕ್ಕೆ ಸ್ವಲ್ಪ ಕಾಯಿ ಜಾಸ್ತಿನ ಹಾಕೋಬೇಕು. ಒಂದು ದೊಡ್ಡ ಹೋಳು ಕಾಯನ್ನು ನಾನು ತಗೊಂಡಿದ್ದೀನಿ. ಇದನ್ನು ಮಾಡ್ತಾ ಇರುವಂಥದ್ದು ಒಂದು 10 ಜನಕ್ಕಾಗುವಷ್ಟು, ಅಂದರೆ 2 ಟೈಮ್, 5 ಜನಕ್ಕೆ 2 ಟೈಮ್ ಸಾಂಬಾರು, 10 ಜನಕ್ಕಾಗುವಷ್ಟು. ನೋಡಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಬಹಳ ಮುಖ್ಯವಾದಂಥ ಇಂಗ್ರೀಡಿಯೆಂಟ್. ಇದರಲ್ಲಿ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಒಂದು 2 ರಿಂದ 3 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೇ ಇದು ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್, ಜಾಸ್ತಿ ಏನು ಬೇಕಾಗಿಲ್ಲ. ಇದಕ್ಕೆ ನಾನು ಸಾಂಬಾರು ಪೌಡರು, ಅಂದರೆ ಬೇಳೆ ಸಾಂಬಾರು ಪೌಡರಲ್ಲ, ಇದು ನಾವು ಹಾಕುವಂಥದ್ದು. ಕೆಲವರು ಬೇಳೆ ಸಾಂಬಾರಲ್ಲಿ ಮಾಡ್ತಾರೆ, ಆದರೆ ಈ ಸಾಂಬಾರು ಪೌಡರನ್ನು ಹಾಕಿ ಮಾಡಿ, ಮಟನ್ ಸಾಂಬಾರು ಪೌಡರನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನೈಸಾಗಿ ರುಬ್ಕೋಬೇಕು. ಕೆಲವರು ಏನು ಮಾಡ್ತಾರೆ, ಬೇಳೆ ಸಾಂಬಾರು ಪೌಡರನ್ನು ಹಾಕ್ತಾರೆ, ಅದು ಇಷ್ಟು ಟೇಸ್ಟ್ ಬರೋದಿಲ್ಲ. ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ಎಷ್ಟು ಟೇಸ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ಆದಷ್ಟು ತೆಳುವಾಗಿ ಮಾಡಬಾರ್ದು, ಗಟ್ಟಿಯಾಗೇ ಇರಬೇಕಾಗತ್ತೆ. ಹಂಗಾಗಿ ನಿಮಗೆ ಮಟನ್ ಸಾಂಬಾರು ಪೌಡರ್ ಇಲ್ಲ ಅಂತಂದರೆ ನೀವು ಅಚ್ಕಾರದ ಪುಡಿ ಜೊತೆಗೆ ಧನಿಯಾ ಪುಡಿ ಹಾಕ್ಕೊಂಡ್ರೆ ನಡೆಯುತ್ತೆ. ಈಗ ನೋಡ್ತಾ ಇದ್ದೀರಾ, ನಾನು ಅರ್ಧ kg ಆಗುವಷ್ಟು ಬೆಂಡೆಕಾಯಿನ ತೊಳೆದು ಅದೆಲ್ಲ ಒರೆಸಿ ಕುಯ್ದಿಟ್ಟಿದ್ದೀನಿ. ಜೊತೆಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳಿಯನ್ನು ಇಟ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ. ಇದ್ರ ಜೊತೆಗೆ ನಾನು ಬೆಂಡೆಕಾಯಿ ಕೂದಿ ಇಟ್ಟಿದ್ನಲ್ಲ, ಅರ್ಧ kg ಆಗುವಷ್ಟು. ಮತ್ತು ಇನ್ನೊಂದು ವಿಷಯ ಏನಂದರೆ, ಜಾಸ್ತಿ ಸಾಂಬಾರಿಗೆ ಜಾಸ್ತಿ, ಈಗ ನಾವು ಮಾಡ್ತಾ ಇರುವಂಥ ಕ್ವಾಂಟಿಟಿಗೆ 1 kgಯಷ್ಟು ಕ್ವಾಂಟಿಟಿ ಮಸಾಲೆಗೆ 1 kg ಆಗುವಷ್ಟು ನಾವು ಇದಾಕ್ಬಿಟ್ರೆ ಬೆಂಡೆಕಾಯಿನ, ಅದು ರುಚಿ ಬರೋಲ್ಲ. ಪಲ್ಯಕ್ಕಾದರೆ ಜಾಸ್ತಿ, ಗೊಜ್ಜು ಪಲ್ಯಕ್ಕಾದರೆ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಈ ಗ್ರೇವಿ ಥರ ಮಾಡುವಂಥ ಸಾಂಬಾರಿಗೆ ನಾವು ಎಷ್ಟು ನಾವು ಮಸಾಲೆ ಹಾಕಿರ್ತೀವೋ ಅದಕ್ಕೆ ತಕ್ಕ ಹಾಗೆ ನಾವು ಬೆಂಡೆಕಾಯಿಯನ್ನು ಹಾಕಬೇಕಾಗತ್ತೆ. ಇಷ್ಟು ಕ್ವಾಂಟಿಟಿ ಮಸಾಲೆಗೆ ನಮಗೆ ಅರ್ಧ kg ಸಾಕಾಗತ್ತೆ. ಮತ್ತು ಇನ್ನೊಂದು ಇದರಲ್ಲಿ ಟಿಪ್ಸ್ ಏನಂದರೆ, ಇದನ್ನು ನಾವು ಉರಿತೀವಿ ನೋಡಿ, ಅದರಲ್ಲಿ ಒಂಥರ ಲೋಳೆ ರೀತಿ ಬರುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದೆಲ್ಲ ಹೋಗುವವರೆಗೂ ನಾವು ನೀಟಾಗಿ ಸ್ವಲ್ಪ ತಾಳ್ಮೆಯಿಂದ ಇದನ್ನು ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಹುರ್ಕೋಬೇಕು. ಈಗ ನೋಡ್ತಿದ್ದೀರಾ, ಒಂದು 5 ನಿಮಿಷನೇ ಇದನ್ನು ಫ್ರೈ ಮಾಡ್ಕೋಬೇಕು, ಒಂದು ಮೀಡಿಯಮ್ ಉರಿಯಲ್ಲಿ. ಜಾಸ್ತಿ ಉರಿ ಕೊಟ್ಬಿಟ್ರೆ ಏನಾಗುತ್ತೆ, ಲೋಳೆ ಥರನೇ ಇದ್ಬಿಡುತ್ತೆ, ಜೊತೆಗೆ ಬೆಂಡೆಕಾಯಿ ಸೀದೋಗಿಬಿಡುತ್ತೆ. ಹಾಗಾಗಿ ಹಂಗೆ ಮಾಡಬಾರ್ದು. ಒಂದು ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಂಡು ಅಥವಾ ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡೋದ್ರಿಂದ ಒಂದು ಹದವಾಗಿ ಅದು ಫ್ರೈ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಡಬ್ಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಆಲ್ಮೋಸ್ಟ್ ಚೆನ್ನಾಗಿ ರೆಡಿಯಾಗಿದೆ. ಈಗ ನಾನು ರುಬ್ಬಿ ಇಟ್ಟಂತಹ ಮಸಾಲೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಮಿಕ್ಸ್ ಮಾಡೋ ರೀತಿ ಹೇಗೆ ಅಂದರೆ, ಇದು ಯಾವುದೇ ಪದಾರ್ಥನ ನಾವು ಫ್ರೈ ಮಾಡಿಲ್ಲ, ಆದ್ದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕುದಿ ಬರಬೇಕು. ಯಾಕೆ ಅಂದರೆ, ಈ ರೀತಿ ಮಾಡೋದ್ರಿಂದ ಇದು ಹಸಿ ವಾಸನೆ ಏನಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಈ ಹಂತದಲ್ಲಿ ನಾನು ಉಪ್ಪನ್ನು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಬೆಂಡೆಕಾಯಿ ಏನಿದೆಯಲ್ಲ, ಖಾರದ ಜೊತೆ ಬೇಯುವಾಗಲೇ ಚೆನ್ನಾಗಿ ನೀರು ಹಾಕೋಕ್ಕೂ ಮೊದಲೇ ಹಾಕಿದ್ರೆ ನಾವು ಉಪ್ಪು, ಖಾರ, ಹುಳಿ ಎಲ್ಲ ಒಂದು ಹದವಾಗಿ ಇದಕ್ಕೆ ಸೆಟ್ ಆಗುತ್ತೆ. ಹಾಗಾಗಿ ನಾನು ಈ ಹಂತದಲ್ಲಿ ಎಲ್ಲನೂ ಹಾಕಿದ್ದೀನಿ. ಈಗೇನಿಲ್ಲ, ಇದು ಫ್ರೈ ಆದ ನಂತರ ಇದಕ್ಕೆ ನಮಗೆ ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು, ನೋಡಿ ಕುದೀತಾ ಇದೆ, ನೀರು ಹಾಕಿಲ್ಲ ನಾನು. ಈಗ ಇದೆಲ್ಲ ಆದ ನಂತರ ನೀರನ್ನು ಹಾಕೋತೀನಿ. ಜಾರ್ ತೊಳೆದು ನೀರು ಹಾಕಿ, ಜೊತೆಗೆ ಒಂದು ಅರ್ಧ ದೊಡ್ಡ ಚಿಕ್ಕ ಚೆಂಬಿರುತ್ತೆ ನೋಡಿ, ಒಂದು ಅರ್ಧದಷ್ಟು ನೀರು ಹಾಕಿದ್ರೆ ಸಾಕು ಇದಕ್ಕೆ. ಯಾಕೆಂದರೆ ಈ ಸಾಂಬಾರು ತೆಳು ಮಾಡಿದ್ರೆ ರುಚಿ ಬರಲ್ಲ, ಅದು ಗ್ರೇವಿ ಥರನೇ ಇರಬೇಕಾಗತ್ತೆ. ಹಾಗಾಗಿ ಇದನ್ನು ಬೆಂಡೆಕಾಯಿ ಹುಳಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಮೀನಿನ ಹುಳಿ ಮಾಡ್ತೀವಿ ನೋಡಿ, ಅದನ್ನು ಮರೆಸುವಷ್ಟು ರುಚಿ ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಕಾರ್ತಿಗೆ ಟೈಮಲ್ಲೆಲ್ಲ ನಾವು ಮೀನು ಹುಳಿ ಎಲ್ಲ ಮಾಡೋದಿಲ್ಲ ನೋಡಿ, ಅಂಥ ಟೈಮಲ್ಲಿ ನಾವು ಈ ಬೆಂಡೆಕಾಯಿ ಹುಳಿಯನ್ನು ಮಾಡಿಕೊಂಡ್ರೆ ನೋಡಿ, ಇದು ಮುಚ್ಚಿ 2 ವಿಸಲ್ ಬರ್ಸಿದ್ರೆ ಸಾಕು, ನಮಗೆ ಸಾಂಬಾರು ಗ್ರೇವಿ ರೆಡಿಯಾಗಿಬಿಡತ್ತೆ. ನೋಡಿ, 2 ವಿಸಲ್ ಬಂತು. ಈಗ ನಮಗೆ
ಸಾಂಬಾರು ರೆಡಿಯಾಗಿದೆ. ಇದು ಕುಕ್ಕರನ್ನು ಆರೋವರೆಗೂ ಬಿಟ್ಟು ನಾವು ಅದು ತೆಗೆದ್ರೆ ಮುದ್ದೆ ಜೊತೆಗೆ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾದಂಥ ಬೆಂಡೆಕಾಯಿ ಹುಳಿ ಅಥವಾ ಗ್ರೇವಿ ಅಂತ ಹೇಳ್ಬೋದು. ಇದನ್ನು ದೋಸೆ ಇಡ್ಲಿ ಜೊತೆಗೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ 2 ವಿಸಲ್ ಬರ್ತಾ ಇದೆ. ಈಗ ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ನಾವು ಕುಕ್ಕರನ್ನು ತೆಗಿಯೋಣ. ಇದು ಹೇಗಿದೆ ಅಂತ ನಾನು ತೋರಿಸ್ತೀನಿ. ನೋಡ್ತಾ ಇದ್ದೀರಾ, ವಾವ್, ಸೂಪರಾಗಿ ಎಣ್ಣೆ ಎಲ್ಲ ಮೇಲೆ ಬಂದು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಮುಸ್ಕಾಗ್ತಂತೆ, ಕುಕ್ಕರ್ ಮುಚ್ಚಳ ಆಗ್ತಂತೆನೂ ಮಾಡಬಹುದು. ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ಸೂಪರಾಗಿರುವಂಥ ನೋಡ್ತಾ ಇದ್ದೀರಾ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ. ನಿಮ್ಮ ಅನಿಸಿಕೆ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.